ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನ್ ಭೂಷ. ಕರ್ನಾಟಕದ ಶಕ್ತಿಶಾಲಿ ಸ್ಥಳದ ರಹಸ್ಯ ಬಿಚ್ಚಿಟ್ರು ನಾಗಾ ಸಾಧು. ಬೆಟ್ಟದ ಮೇಲೆ ಹಚ್ಚಿದ್ದ ದೀಪ ಕೆಳಗಿರುವ ದೇವರಿಗೆ ಬೆಳಕು. ಅಜ್ಜರು ಶಿವನ ತೊಡೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾರ. ಅಂದು ಅಪ್ಪು ಹೇಳಿದ್ದ ಪವಾಡ ಪುರುಷನ ಕಥೆ ರಣರೋಚಕ. ಇದುವೇ ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ಅದು ನಮ್ಮದೇ ರಾಜ್ಯದ ಶಕ್ತಿಶಾಲಿ ಸ್ಥಳ. ಅಗೋರಿಗಳು, ನಾಗಾ ಸಾಧುಗಳು ಸಿದ್ಧಿಗಾಗಿ ತಪಸ್ಸು ಮಾಡ್ತಿರೋ ಕ್ಷೇತ್ರ. ಅಲ್ಲಿ ಸಿದ್ಧಾರೂಢ ಸ್ವಾಮೀಜಿ ಇಂದಿಗೂ ಶಿವನನ್ನ ತೊಡೆ ಮೇಲೆ ಕೂರಿಸಿಕೊಂಡು ಪೂಜೆ ಮಾಡ್ತಿದ್ದಾರೆ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿದ್ದು ಅದೇ ಸ್ಥಳದಲ್ಲಿ. ಅಲ್ಲಿಯ ಗುಡ್ಡದ ಮೇಲೆ ಹಚ್ಚೋ ಜ್ಯೋತಿ 1.5 ಕಿಲೋಮೀಟರ್ ದೂರದಲ್ಲಿರೋ ಕಣವಿ ಸಿದ್ದೇಶ್ವರ ದುರ್ಗಾಪರಮೇಶ್ವರಿ ಮೇಲೆ ಬೆಳಕು ಚೆಲ್ಲುತ್ತೆ. ಇದೆಲ್ಲವನ್ನು ಮಹಾಕುಂಭಮೇಳದಲ್ಲಿ ಕರ್ನಾಟಕದ ನಾಗಾ ಸಾಧು ರಿವೀಲ್ ಮಾಡಿದ್ರು. ಆ ತಪಸ್ಸಿನ ಭೂಮಿಗೆ ನ್ಯೂಸ್ ಫಸ್ಟ್ ಹೋಗಿದ್ದಾಗ ಕಂಡಿದ್ದು ಏನು ಅನ್ನೋದ್ರ ರಿಪೋರ್ಟ್ ಇಲ್ಲಿದೆ. ನೀವೀಗ ನೋಡ್ತಿರೋ ಈ ಕ್ಷೇತ್ರವೇ ನಾಗಾ ಸಾಧು ತುಂಬಾನೇ ಶಕ್ತಿಶಾಲಿ ಅಂತ ಹೇಳ್ತಿರೋ ಆ ಕ್ಷೇತ್ರ. ಈ ಜಾಗದಲ್ಲಿ ನಾಗಾ ಬಾಬಾಗಳು, ಅಗೋರಿಗಳು ಇಂದಿಗೂ ನಿಗೂಢವಾಗಿ ಜ್ಞಾನದಲ್ಲಿ ಮಗ್ನರಾಗಿರ್ತಾರಂತೆ. ಸಿದ್ಧಿಗಾಗಿ ತಪಸ್ಸು ಮಾಡ್ತಿದ್ದಾರೆ ಅನ್ನೋ ನಂಬಿಕೆ ಸ್ಥಳೀಯ ಜನರಲ್ಲಿದೆ. ಅಂತಹ ಬಾಬಾಗಳು ಆಗಾಗ ಕಾಣಿಸಿಕೊಂಡಿರುವುದನ್ನ ಸ್ಥಳೀಯರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿಯೇ ಇಲ್ಲಿ ಕಣವಿ ಸಿದ್ದೇಶ್ವರ ಮತ್ತು ತಾಯಿ ದುರ್ಗಾ ಪರಮೇಶ್ವರಿ ನೆಲೆ ನಿಂತಿದ್ದಾಳೆ ಎನ್ನುವ ನಂಬಿಕೆಯೂ ಇದೆ. ಈ ಕ್ಷೇತ್ರದಲ್ಲಿ ಇಂದಿಗೂ ಏನೇನ್ ಪವಾಡ ಕಾಣಿಸಿದೆ ಅನ್ನೋದನ್ನು ಹೇಳ್ತೀವಿ. ಅದಕ್ಕೂ ಮುನ್ನ ಇಲ್ಲೊಂದು ವಿಸ್ಮಯಕಾರಿ ಜ್ಯೋತಿಯನ್ನ ತೋರಿಸಿಬಿಡ್ತೀವಿ, ನೋಡಿ. ಜ್ಯೋತಿ, ಆರೂಢ ಜ್ಯೋತಿ. ಇದು ಹುಬ್ಬಳ್ಳಿಯಲ್ಲಿರೋ ಸಿದ್ಧಾರೂಢ ಮಠದಲ್ಲಿರೋ ಜ್ಯೋತಿ. ಈ ಮಠ ಭೂ ಕೈಲಾಸ ಅಂತಾನೆ ಖ್ಯಾತಿ ಪಡ್ಕೊಂಡಿರೋ ಮಠ. ಇಲ್ಲಿಯ ಮಹತ್ವವನ್ನ, ಇದರ ಚರಿತ್ರೆಯನ್ನ ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನಾವು ನಿಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಲೇಬೇಕು. ಯಾಕಂದ್ರೆ ಮಹಾಕುಂಭದಲ್ಲಿ ನಾಗಾ ಸಾಧು ಇದೇ ಆರೂಢ ಜ್ಯೋತಿಯ ಬಗ್ಗೆ ಹೇಳಿದ್ದಾರೆ. ಆರೂಢ ಜ್ಯೋತಿ ಅಂದ್ರೆ ಆರದ ಜ್ಯೋತಿ ಅಂತ ಅರ್ಥ ಬರುತ್ತೆ. 100 ವರ್ಷಗಳ ಹಿಂದೆ ಪವಾಡ ಪುರುಷ ಶಿವನ ಅವತಾರ ಅಂತಾನೆ ಹೇಳಲಾಗುವ ಸಿದ್ಧಾರೂಢರು ಹಚ್ಚಿರೋ ಜ್ಯೋತಿ ಇದು. ಇದನ್ನ ಹಚ್ಚಿದ ಮೇಲೆ ಅದೆಷ್ಟೋ ಬಿರುಗಾಳಿ ಬಂದಿದೆ, ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದೆ. ಆದ್ರೂ ಈ ಜ್ಯೋತಿ ಯಾವತ್ತೂ ಆರಿಲ್ಲ, ಆರೋದೂ ಇಲ್ಲ. ಈ ಜ್ಯೋತಿಯನ್ನ ದೃಷ್ಟಿ ಇಟ್ಟು ಭಕ್ತಿ ಭಾವದಿಂದ ನೋಡಿ ನಮ್ಮಲ್ಲಿರೋ ಕಷ್ಟ ಹೇಳ್ಕೊಂಡ್ರೆ ಆ ಕಷ್ಟಗಳು ದೂರವಾಗ್ತಾವೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ಇನ್ನು ಹುಬ್ಬಳ್ಳಿ ಅಕ್ಕಪಕ್ಕ ಇರೋರು ಯಾವುದಾದ್ರೂ ಶುಭ ಕಾರ್ಯ ಮಾಡೋ ಸಂದರ್ಭದಲ್ಲಿ ಇಲ್ಲಿಂದ ಜ್ಯೋತಿ ಹೊತ್ತಿಸ್ಕೊಂಡು ಹೋಗ್ತಾರೆ. ನಾಗಾ ಸಾಧು ಹೇಳೋ ಪ್ರಕಾರ ಸಿದ್ಧಾರೂಢರಿಗೆ ಆರೂಢ ಶಕ್ತಿ ಸಿಕ್ಕಿರೋ ಪುಣ್ಯ ಭೂಮಿ ಅಂದ್ರೆ ಅದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಣವಿ ಸಿದ್ದಿಗೇರಿಯಲ್ಲಿ. ನಾಗಾ ಸಾಧುಗಳು ಸುಖಾಸುಮ್ಮನೆ ಭವಿಷ್ಯ ನುಡಿಯೋದಿಲ್ಲ, ಯಾವುದೋ ಕ್ಷೇತ್ರದ ಮಹಿಮೆಯನ್ನ ಸಾರೋದಿಲ್ಲ. ಅವರು ಹಾಗೆ ಹೇಳ್ತಾರೆ ಅಂತಾದ್ರೆ ಅಲ್ಲೊಂದು ವಿಶೇಷತೆ ಇದ್ದೇ ಇರುತ್ತೆ. ಹಾಗೆ ಅದನ್ನ 100% ನಂಬ್ತಾರೆ ಜನ. ಸಿದ್ಧಾರೂಢರಿಗೆ ಆರೂಢ ಜ್ಯೋತಿ ಸಿಕ್ಕಿದ್ದು ಇದೇ ಸ್ಥಳದಲ್ಲಿ ಅಂತ ಹೇಳಿದ್ದು ನಾಗಾ ಸಾಧು. ಅವರೇ ಇಂದಿಗೂ ಸಿದ್ಧಾರೂಢರು ಕಣವಿ ಸಿದ್ದಿಗೇರಿಯಲ್ಲಿ ಶಿವನನ್ನ ತೊಡೆ ಮೇಲೆ ಕೂರಿಸಿಕೊಂಡು ಪೂಜೆ ಮಾಡ್ತಾ ಇದ್ದಾರಂತೆ. ಹೌದು, ಇಂದಿಗೂ ಆ ಪೂಜೆ ನಿಗೂಢವಾಗಿ ನಡೀತಾ ಇದೆ. ಕಣವಿ ಸಿದ್ದಿಗೇರಿ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭಮೇಳದಲ್ಲಿರೋ ನಾಗಾ ಸಾಧು ತುಂಬು ಮನಸ್ಸಿನಿಂದ ಪ್ರಶಂಸಿಸಿದ್ದಾರೆ. ಹಾಗೆ ಅವರೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಕಣವಿ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಓಂ ಬೆಟ್ಟವಿದೆ. ಆ ಬೆಟ್ಟದ ಮೇಲೊಂದು ದೀಪದ ಬೃಹತ್ ಕಂಬವಿದೆ. ಆ ಕಂಬದ ಮೇಲೆ ದೀಪ ಹಚ್ಚಿದ್ರೆ ಆ ಜ್ಯೋತಿ ಬೆಟ್ಟದ ಕೆಳಭಾಗದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರೋ ಕಣವಿ ಸಿದ್ದೇಶ್ವರ ಲಿಂಗದ ಮೇಲೆ, ಹಾಗೆ ಕಣವಿ ದುರ್ಗಾ ಪರಮೇಶ್ವರಿ ಮುಖದ ಮೇಲೆ ಪ್ರಜ್ವಲಿಸುತ್ತೆ. ಹೌದು, ಇದು ಅಕ್ಷರಶಃ ಸತ್ಯ ಅಂತಾರೆ ಸ್ಥಳೀಯರು. ನಾಗಾ ಸಾಧುಗಳು ಹೇಳ್ತಿರೋ ಪ್ರತಿಯೊಂದು ವಿಚಾರವೂ ಅಚ್ಚರಿ ಮೂಡಿಸ್ತಾ ಇದೆ.
ಹಾಗೆ ನಾಗಾ ಸಾಧು ಏನ್ ಹೇಳ್ತಿದ್ದಾರೋ ಅದೆಲ್ಲವೂ ಸತ್ಯ ಅನ್ನೋದನ್ನು ಸ್ಥಳೀಯರು ಹೇಳ್ತಿದ್ದಾರೆ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಕಾಣಿಸ್ತಿದೆ. ಇನ್ನು ಅಲ್ಲಿರೋ ಗುಹೆಗಳಲ್ಲಿಯೂ ನಿಗೂಢತೆ ಇದೆ. ಸಾವಿರಾರು ಗುಹೆಗಳಿವೆ ಅನ್ನೋ ಉಲ್ಲೇಖವೂ ಇದೆ. ಅಷ್ಟೇ ಅಲ್ಲ, ಅಲ್ಲಿಯ ಓಂ ಬೆಟ್ಟದಲ್ಲಿ ಸರ್ವ ರೋಗವೂ ವಾಸಿಯಾಗೋ ಸಸ್ಯ ಸಂಪತ್ತು ಇದೆಯಂತೆ. ಹೀಗಾಗಿ ಈ ಪುಣ್ಯ ಭೂಮಿಯಲ್ಲಿ ನಾಗಾ ಸಾಧುಗಳು ಅಘೋರಿಗಳು ತಪಸ್ಸು ಮಾಡ್ತಿದ್ದಾರೆ ಅನ್ನೋ ನಂಬಿಕೆಯೂ ಇದೆ. ನಾಗಾ ಸಾಧುಗಳು ಹೇಳೋ ಪ್ರಕಾರ ಇಲ್ಲಿರೋದು ಒಂದಲ್ಲ ಎರಡಲ್ಲ, ಸಾವಿರಾರು ಗುಹೆಗಳು. ಈ ವಿಚಾರವನ್ನು ಅಲ್ಲಗಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇಲ್ಲಿ ಕೆಲವು ಗುಹೆಗಳು ಕಾಣಿಸಬಹುದು, ಆ ಗುಹೆಗಳಲ್ಲಿ ಸ್ವಲ್ಪ ದೂರದವರೆಗೂ ಹೋಗಬಹುದು. ಆನಂತರ ಅವುಗಳ ದಾರಿ ಎಲ್ಲಿಗೆ ಹೋಗಿ ತಲುಪ್ತವೆ, ಅದೆಷ್ಟು ಗುಹೆಗಳಿಗೆ ಸಂಪರ್ಕವಿದೆ ಅನ್ನೋದನ್ನ ಕಲ್ಪಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ. ಇಂತಹ ಕಡೆಗಳಲ್ಲೇ ನಾಗಾ ಸಾಧುಗಳು ಅಘೋರಿಗಳು ಸಿದ್ಧಿಗಾಗಿ ತಪಸ್ಸು ಮಾಡ್ತಿದ್ದಾರೆ ಅನ್ನೋ ಮಾತಿದೆ. ನಡೆದಾಡುವ ದೇವರು, ಮಾತನಾಡುವ ಭಗವಂತ ಅಂತಾನೆ ಗುರುತಿಸಿಕೊಂಡಿದ್ದು ಶ್ರೀ ಸಿದ್ಧಾರೂಢರು. ಅವರನ್ನ ಸಾಕ್ಷಾತ್ ಶಿವನ ಅವತಾರ ಅಂತಾನೆ ಪರಿಗಣಿಸಲಾಗುತ್ತೆ. 1836ರಲ್ಲಿ ಬೀದರ್ನಲ್ಲಿ ಜನಿಸಿದ್ದ ಅವರು ತಮ್ಮ 6ನೇ ವಯಸ್ಸಿನಲ್ಲಿಯೇ ಮನೆಯನ್ನ ತ್ಯಜಿಸಿ ಗುರುವನ್ನ ಹುಡುಕಿಕೊಂಡು ಹೋಗ್ತಾರೆ. ಸನ್ಯಾಸತ್ವ ಸ್ವೀಕಾರ ಪಡೆದ ಮೇಲೆ ಅಖಂಡ ಭಾರತವನ್ನ ಕಾಲ್ನಡಿಗೆಯಲ್ಲೇಸುತ್ತಿದ್ದಾರೆ. ಅಂತಿಮವಾಗಿ ಹುಬ್ಬಳ್ಳಿಯಲ್ಲಿ ಶಿವೈಕ್ಯರಾಗಿದ್ದಾರೆ. ಇದೀಗ ಇದೇ ಸ್ಥಳದಲ್ಲಿ ಸಿದ್ಧಾರೂಢ ಮಠ ತಲೆ ಎತ್ತಿ ನಿಂತಿದೆ. ಈ ಮಠದಲ್ಲಿ ಇಂದಿಗೂ ಪವಾಡಗಳು ನಡೀತಾ ಇದೆ. ದೇಶಾದ್ಯಂತ ಇರೋ ಭಕ್ತರು ಇಲ್ಲಿಗೆ ಬಂದು ಅಜ್ಜರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಕೂಡ ಈ ಮಠದ ಭಕ್ತರಾಗಿದ್ದಾರೆ. ಅದನ್ನ ಒಮ್ಮೆ ಪುನೀತ್ ರಾಜ್ಕುಮಾರ್ ಕೂಡ ಹೇಳ್ಕೊಂಡಿದ್ರು. ಕಣವಿ ಸಿದ್ದಗೇರಿ ಬಗ್ಗೆ ಯಾರಿಗೂ ಗೊತ್ತಿರದ ರಹಸ್ಯವನ್ನ ನಾಗಾ ಸಾಧು ರಿವೀಲ್ ಮಾಡಿದ್ದಾರೆ. ನಿಜಕ್ಕೂ ವಿಸ್ಮಯ. ಆ ಪುಣ್ಯ ಭೂಮಿಗೆ ನ್ಯೂಸ್ ಫಸ್ಟ್ ತಂಡ ಭೇಟಿ ನೀಡಿದಾಗ ಸ್ಥಳೀಯರು ಸತ್ಯ ಅಂತ ಹೇಳ್ಕೊಂಡಿದ್ದಾರೆ. ಇಂಥ ಕ್ಷೇತ್ರಗಳ ಬಗ್ಗೆ ಜನ ಇನ್ನಷ್ಟು ಅರಿತುಕೊಳ್ಳುವಂತಾಗಲಿ ಅನ್ನೋದು ನಮ್ಮ ಆಶಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.